जत तालुका संख्येतील श्री गुरुबसव विरक्त मठाचे मठाधिपती श्री महेश देवरू यांना कर्नाटक राज्य हंपी येथील कन्नड विश्वविद्यालयाकडून PhD पदवी प्राप्त झाल्यामुळे श्री सिद्धनकेरी स्वामीजी व वनवाडचे बाबूराव महाराज यांच्या हस्ते त्यांचा शाल श्रीफळ पुष्पहार घालून संख अक्कम महादेवी मंडळाच्या वतीने सत्कार करण्यात आलाय। यावेळी माजी सभापती डॉ. RK पाटील, डॉ. BR पवार, माजी महिला व बाल कल्याण सभापती सुजाता पाटील उपस्थित होते। जत तालुका संख्येतील श्री गुरुबसव विरक्त मठाचे मठाधिपती श्री महेश देवरू यांनी PhD पदवी मिळवण्यासाठी कर्नाटक येथील हंपी कन्नड विश्वविद्यालयामध्ये शिवयोगींचे सामाजिक समन्वय व तात्विक विचार हा ग्रंथ लिहिला होता। यावेळी या कार्यक्रमामध्ये श्री सिद्धनकेरी स्वामीजी यांनीही आपले मनोगत व्यक्त केलेत। यावेळी महेश देवरू यांचे नाव कर्नाटक, आंध्र प्रदेश, महाराष्ट्रात सर्वत्र कौतुक होत असल्याचं ते बोललेत। तसेच डॉ. RK पाटील यांनीही मनोगत व्यक्त करताना संख गावाचे नाव लौकिक व तसेच सर्वत्र कौतुक होत असतानाचे मत व्यक्त केले। यावेळी डॉ. BR पवार, सुजाता पाटील यांनीही आपले मनोगत व्यक्त केलेत। या कार्यक्रमासाठी उपस्थित मान्यवर श्री सिद्धनकेरी स्वामीजी, वनवाडचे बाबूराव महाराज, माजी सभापती डॉ. RK पाटील, डॉ. BR पवार, माजी महिला व बाल कल्याण सभापती सुजाता पाटील, तम्मा बागेळी, आरवी फुटाणे, अक्कम महादेवी मंडळ महिला, ग्रामस्थ, नागरिक, मान्यवर मोठ्या संख्येने उपस्थित होते। आरोग्य समस्या आयु ನನಗೆ ಅಭ್ಯಾಸ ಮಾಡಕ್ಕಾಗಲಿಲ್ಲ। ನನ್ನ ಮನುಷ್ಯನಾಗ ಏನು ಓದಿತ್ತಂದ್ರ ಅತನಿ ಶ್ರೀಗಳು, ಬಿದರಿ ಕುಮಾರ ಶ್ರೀಗಳು, ಗುರುಬಸವ ಶ್ರೀಗಳು, ಮೂರು ಮಂದಿ ಶ್ರೀಗಳ ಬಗ್ಗೆ ನಾವು ಪುಸ್ತಕ ಬರೀಬೇಕಂತೇಳಿ ಬಹಳ ವಿಚಾರ ಮಾಡಿದ್ನಿ। ಆದ್ರೆ ನನ್ನ ಕಡೆ ಬರೀದ ಆಗಲಿಲ್ಲ। ಅದನ್ನ ಕೆಲಸ ಪೂರ್ಣ ಮಾಡಿ ಕೊಡ್ತೀನಪ್ಪ ಅಂತ ನನಗೆ ಕೇಳಿದ್ರು। ಎಷ್ಟೋ 7-8 ವರ್ಷದಿಂದ ಕೇಳಿದಾಗ ಪ್ರಯತ್ನ ಮಾಡಿ ನಿಮ್ಮ ಆಶೀರ್ವಾದ ನಾ ಬರೀತಂದಾಗ PhD ಪರೀಕ್ಷೆ ಬರದ್ನಿ। ಆ ಪರೀಕ್ಷೆ ಕೂಡ ಪರೀಕ್ಷೆ ಪಾಸ್ ಆದ ಕೂಡಲೇ 6 ತಿಂಗಳು ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೋಬೇಕಾಗಿತ್ತಂದ್ರೆ 6 ತಿಂಗಳು ಸಮಯ ಕೊಡ್ತಾರೆ। ನೀ ಯಾವ್ದಾದ್ರು ಸಬ್ಜೆಕ್ಟ್ ತೊಗೊಂಡ್ ಬರ್ರಿ 6 ತಿಂಗಳು ಅವಕಾಶ ಮಾಡಿ ಕೊಡ್ತೀವಿ ಅಂತಂದಾಗ ನಾ 3 ಮಂದಿ ಶ್ರೇಣಿಗಳ ಬಗ್ಗೆ ತಗೊಂಡು ಒಂದು ಲೇಖನ ಬರ್ತೀನಿ, 10 ಪೇಜಿನ ಒಂದು ಲೇಖನ ಬರ್ತೀನಿ। ಆ 10 ಲೇಖನ ತಗೊಂಡು ಹೋದಾಗ ಈ ಸಬ್ಜೆಕ್ಟ್ ನಿಮಗೆ ಕೊಡುದಿಲ್ಲ ಅಂದ್ರು। ಏನ್ 3 ಮಂದಿ ಶ್ರೇಣಿಗಳ ಬಗ್ಗೆ ನೀವು ಮಾಡಾಕತ್ತೀರಿ, ನಿಮ್ಗೆ ಈ ಸಬ್ಜೆಕ್ಟ್ ನಾವು ಕೊಡೋದಿಲ್ಲ, ಬೇರೆ ಸಬ್ಜೆಕ್ಟ್ ಕೊಡ್ತೀವಿ, ಬೇರೆ ತಗೊಂಡ್ಬರ್ರಿ ಅಂತಂದ್ರು। ನಾ ಯಾವ್ದು ತಗೊಂಡ್ ಹೋಗ್ಲಿಲ್ಲ। ಮತ್ತ 3 ಮಂದಿ ಶ್ರೇಣಿಗಳ ಬಗ್ಗೆ ಬೇರೆ ಬೇರೆ ಲೇಖನ ಬರ್ತೀನಿ। ಬರೆದ ಕೂಡಲೇ ಈ ಸಬ್ಜೆಕ್ಟ್ ನಿಮಗೆ ಕೊಡಾಗಿಲ್ಲ ಅಂತಂದಾಗ ನಾ ಅಲ್ಲೇ ಕೂತೀನಿ, ಹಂಪಿ ಒಳಗೆ ಕುಂತ ವಿಚಾರ ಮಾಡಿದ್ನಿ। ಮನುಷ್ಯನಾಗ ವಿಚಾರ ಮಾಡಿದ್ರೆ ಬೇಕಾದ ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ। ಗುರು ಬಸವೇಶ ಮುರುಗೇಂದ್ರ ಹಾಕೊಂಡು ಹೇಳ್ಯಾರ, ನೀ ಆ ಸಬ್ಜೆಕ್ಟ್ ಕೊಟ್ಟಂದ್ರ PhD ಮಾಡ್ತಿಲ್ಲ, ನಾ ಯೂನಿವರ್ಸಿಟಿ ಕಾಲ್ ಹಿಡಿದಂತೆ ಷರತ್ತು ಹಾಕಿನಿ। ದೇವ್ರಂತ ಜಗಳಾಡಬೇಕು, ಮನುಷ್ಯದಂತ ಜಗಳಾಡಬಾರ್ದು। ಹೆಂಗ್ ಜಗಳಾಡಬೇಕು, ಮನಸ್ಸು ಸ್ವಚ್ಛ ಇಟ್ಕೊಂಡು ಭಕ್ತಿಯಿಂದ ದೇವ್ರ ಜಗಳಾಡಿ ದೇವ್ರ ಯಾವ ರೂಪನಾಗೂ ಹೊರಗೆ ಕೊಡ್ತಾರ। ನೀ ಆ ಸಬ್ಜೆಕ್ಟ್ ಕೊಟ್ಟಂದ್ರೆ ನಾ PhD ಮಾಡ್ತಿಲ್ಲ, ಮಾಡಂಗಿಲ್ಲ ಅಂತಂದಾಗ ಮುಂದೊಂದು 20 ಪೇಜಿನ ಲೇಖನ ಬರೆದು ಕೊಟ್ಟು ಬಂದ್ನಿ। ಮುಂದೆ 3 ತಿಂಗಳಿಗೆ ಯೂನಿವರ್ಸಿಟಿ ಅವ್ರ ಲೆಟರ್ ಕಳಿಸಿದ್ರು। ಏನಕ್ಕೆ ಕಳಿಸಿದ್ರ, ನೀ ಯಾವ ಸಬ್ಜೆಕ್ಟ್ ತಗೊಂಡ್ರೆ ಅದರ ಮೇಲೆ ನೀವು PhD ಮಾಡ್ರಿ ಅಂತೇಳಿ ಯೂನಿವರ್ಸಿಟಿ ಅವರು ಅವಕಾಶವನ್ನು ಮಾಡಿಕೊಟ್ರು। ಅಂತ ಅವಕಾಶದೊಳಗೆ ಆ PhD ಮಾಡಿ ಮುಗಿಸಿದ್ನಿ। ಮಾಡಿ 10ನೇ ತಾರೀಕು ಆ ಕಾರ್ಯಕ್ರಮ ಆಯ್ತು। ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ರು। ಎಲ್ಲಾ ಸಂಘ ಸದ್ಭಕ್ತರು ಎಲ್ಲಿ ನೋಡಿದ್ರು ಅದ ಭಕ್ತರು ಕೂಡು ಸಂಗಮಕ್ಕೆ ಹೋದ್ರು, ಅಲ್ಲಿ ಅವರ ಕಾಣ್ತಿದ್ರು। ದಟ್ಟ ಮಂದಿ ಎಲ್ಲರೂ ಕೂಡ ಬಂದಿದ್ರಿ। ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ರಿ। ಎಲ್ಲಾ ಭಕ್ತರಿಗೂ ಪ್ರಸಾದ ಸೇವೆ ಮಾಡಿಸಿದ್ರ। ರಾಹುಲ್ ಅವರು 3 ದಿವಸ ರಜೆ ತೆಗೆದ್ರು। 3 ದಿವಸ ರಜೆ ತೆಗೆದ್ರೆ ನಾ ಪ್ರಸಾದ ವ್ಯವಸ್ಥೆ ಎಷ್ಟೋ ಭಕ್ತರು ಬರ್ಲಿ ಎಲ್ಲಾರು ವ್ಯವಸ್ಥೆ ಮಾಡಿಸ್ತೀನಿ ಅಂತೇಳಿ ಮುಂದೆ ನಿಂತ ಧರ್ಮ ಮೇಡಮ್ ಅವರು, ರಾಹುಲ್ ಪಾಟೀಲ್ ಅವರು ಪ್ರಸಾದ ಸೇವೆ ಮಾಡಿಸಿದ್ರು। ಎಲ್ಲಾ ಭಕ್ತರಿಗೆ ಬಹಳ ಖುಷಿ ಆಯ್ತು। ನಂದು ಒಂದೇ ಅಪೇಕ್ಷೆ ಐತಿ, ಭಕ್ತರಿಗೆ ಖುಷಿ ಆತ, ನನಗೆ ಅದಕ್ಕಿಂತ ಹೆಚ್ಚಿಂದ ಏನೂ ಬೇಕಾಗಿಲ್ಲ। ನಿಮ್ಮ ಪ್ರೀತಿ, ನಿಮ್ಮ ಎಲ್ಲಾರು ಮಠಗಳಿಗೆ ಸ್ವಾಮಿಗಳಾಗಿ ಹೋಗ್ತಾರ, ಎಲ್ಲಾರು ದೊಡ್ಡ ದೊಡ್ಡ ಮಠಗಳ ನಾ ಸ್ವಾಮಿಗಳು ಅಂತಾರ। ನಂದು ಏನಪ್ಪಾ ಅಂದ್ರ ನಾ ಈ ಮಠಕ್ಕೆ ಸ್ವಾಮಿಗಳಾಗಿ ಬಂದ್ರೆ ನಿಮ್ಮ ಊರಿನ ಮಗನಾಗಿ ಬಂದನು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ। ಊರಿನ ಮಗ ನಾನು। ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಗುರು ಬಸವೇಶ್ವರ ಆಶೀರ್ವಾದ, ಆ ಶಿವಲಿಂಗೇಶ್ವರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ। ನಿಮ್ಮ ಪ್ರೀತಿ ಯಾವತ್ತೂ ಕೂಡ ನಾನು